ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನ್ನ ಸ್ಯಾರಿ ಕಲೆಕ್ಷನ್ ಬಗ್ಗೆ ಆ, ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಫೇವ್ರೆಟ್ ಯಾವ ಸ್ಯಾರೀಸು ಅವನ್ನ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ತುಂಬ ಇಷ್ಟಪಡೋವಂಥದ್ದು ಅಂಥ ಸ್ಯಾರೀಸ್ಗಳು ಮಾತ್ರ. ಫಸ್ಟು ನಾನು ಯಾವ ಸ್ಯಾರಿ ಹುಡುಕ್ತಿದ್ದೀನಿ ಅಂದರೆ ನನಗೆ ತುಂಬಾ ಇಷ್ಟ ನನ್ನ ಧಾರೆ ಮುಹೂರ್ತ ಸ್ಯಾರಿ. ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ನಾನು 5,000 ರೂಪಾಯಿ ಹೇಳ್ತಾಯಿದ್ದೀನಿ. ಯಾಕಪ್ಪ ಇದು ನನಗೆ 5,000 ರೂಪಾಯಿ ಅನ್ನಿಸ್ತು ಅಂದರೆ ಇದು ನಾವು ತೊಗೊಂಡೋಗಿ ನಾವೇ ಅಲ್ಲೇ ಇದ್ವಲ್ಲ, ಹಾಗಾಗಿ ನನಗೆ ಗೊತ್ತಿರೋ ಅಂಥದ್ದೇ ಇದು. ಈ ಸ್ಯಾರಿ ನೋಡಿ ಫುಲ್ಲು ವೈಟ್ ಕಲರ್ ಇದೆ, ಫಸ್ಟ್ ಗೋಲ್ಡ್ ಇದೆ. ಅಂದರೆ ಎಲ್ಲರೂ ಗಿಂಪಲ್ಗೆ ಉಟ್ಕೋಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಪಲ್ಲು ನೋಡಿ ಗೋಲ್ಡ್ ಮತ್ತು ಮೆರೂನ್ ವೈಟ್ ಮೂರು ಮಿಕ್ಸ್ ಆಗಿರೋದ್ರಿಂದ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ. ಪಲ್ಲು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಇದು ನನ್ನ ಫಸ್ಟನೇ ಫೇವ್ರೆಟ್ ಸ್ಯಾರಿ ಇದು ನಮ್ಮ ಮಾವ ನನಗೆ ಇಷ್ಟಪಟ್ಟು ಕೊಡಿಸಿದ್ದು. ಇದೇ ನನ್ನ ಸೊಸೆ ಉಟ್ಕೋಬೇಕು ಧಾರೆ ಮುಹೂರ್ತದಲ್ಲಿ ಅಂದ್ಬಿಟ್ಟು ಅವ್ರು ಸೆಲೆಕ್ಷನ್ ಮಾಡಿದ್ದು. ನೋಡಿ ನಾನು ಮದುವೆಯಲ್ಲಿ ಉಟ್ಕೊಂಡಾಗ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಸ್ಯಾರಿ ಬಂದು ನಂದು ಪ್ಯೂರ್ ರೇಷ್ಮೆ ಸ್ಯಾರಿ, ಪರ್ಪಲ್ ಕಲರು. ತುಂಬಾ ಇಷ್ಟ ಈ ಸ್ಯಾರಿ ಅಂತೂ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ. ಇದ್ರ ಪ್ರೈಸ್ ಬಂದು 10,000 ರೂಪಾಯಿ. ಪ್ಯೂರ್ ರೇಷ್ಮೆ ಸ್ಯಾರಿ, ಅದು ತುಂಬಾ ವೆಯ್ಟ್ಲೆಸ್ಸು, ಪೇಪರ್ ಸ್ಯಾರಿ ಇದ್ದಂಗಿದೆ. ತುಂಬಾ ವೆಯ್ಟು ನೋಡಿ, ತುಂಬ ಸ್ಮೂತ್ ಕೂಡ. ತುಂಬ ಎಲ್ಲಾದರೂ ಬಿಸಿಲಲ್ಲೋ ಫಂಕ್ಷನ್ಗೆ ಹೋದಾಗ, ಜಾಸ್ತಿ ಬೇಸಿಗೆ ಟೈಮಲ್ಲೆಲ್ಲ ಹೋದಾಗ ತುಂಬ ಕಂಫರ್ಟಬಲ್ ಅನಿಸುತ್ತೆ ಈ ಸ್ಯಾರಿ. ನೋಡಿ ಸ್ಯಾರಿ ತುಂಬ ಫುಲ್ಲು ಅದು ಫ್ಲವರ್ ಇದೆ. ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದು 10,000 ರೂಪಾಯಿ ಇದ್ರ ಪ್ರೈಸು. ಇದು ನಾವು ಮೈಸೂರಲ್ಲಿ ತೊಗೊಂಡಿರೋಂಥದ್ದು. ಇದನ್ನು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಅಲ್ಲ, ಯಾವುದೇ ಲೇಡೀಸು ಪರ್ಪಲ್ ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ. ಹಾಗಾಗಿ ವೇರ್ ಮಾಡಿದಾಗ ಈ ಥರ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಯಾರಿ ಬಂದು ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ. ಇದು ನನ್ನ ಮದುವೆ ಆಗಲೇ 5 ವರ್ಷ ಆಯಿತು. ಬಟ್ ಆವಾಗ ಯೂಸ್ ಮಾಡಿರೋದೆ, ಮತ್ತೆ ಇನ್ನೂ ಯೂಸ್ ಮಾಡೇ ಇಲ್ಲ ನಾನು. ನೋಡಿ ಕೆಳಗಡೆ ಎಲ್ಲ ಬಾರ್ಡರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ಲವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ತುಂಬ. ಇದು ಪಲ್ಲು ನೋಡಿ ಯಾವ ಥರ ಇದೆ ಅಂತ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದ್ರ ಪ್ರೈಸ್ ನಾನು ಹೇಳಲ್ಲ, ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಎಷ್ಟಿರಬಹುದು ಅಂತ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೆರೂನ್ ಮತ್ತು ಗೋಲ್ಡ್ ಮಿಕ್ಸ್ ಇರೋವಂಥದ್ದು ಸ್ಯಾರಿ. ತುಂಬ ಅದೇ ಫ್ಲವರ್ ಇದೆ. ಮತ್ತು ವೇರ್ ಮಾಡ್ಕೊಂಡ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು 5 ವರ್ಷ ಆದಮೇಲೆ ಇದೇ ಫಸ್ಟ್ ಟೈಮ್ ತೆಗೆದು ಅದನ್ನು ಓಪನ್ ಮಾಡಿರೋದು ಸ್ಯಾರಿ. ವೇರ್ ಮಾಡಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೂ ಈ ಸ್ಯಾರಿನೂ ಅಷ್ಟೇ ತುಂಬಾ ಇಷ್ಟ. ಇದು ನಮ್ಮ ಯಜಮಾನ್ರು ಸೆಲೆಕ್ಷನ್ ಮಾಡಿರೋವಂಥ ಸ್ಯಾರಿ ಮದುವೆಯಲ್ಲಿ. ನೋಡಿ ನಾನು ಮದುವೆಯಲ್ಲಿ ರಿಸೆಪ್ಷನಲ್ಲಿ ಉಟ್ಕೊಂಡಾಗ ಹೀಗೆ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಬಂದು ಮೆರೂನ್ ಕಲರ್ ಸ್ಯಾರಿ. ಅದು ಕೂಡ ಮೆರೂನ್ ಗೋಲ್ಡ್ ಗ್ರೀನ್, ಅಂದರೆ ಸ್ವಲ್ಪ ಬಿಸಿಲಿಗಿಟ್ಟರೆ ಅದೇ ಥರ ಕಾಣಿಸುತ್ತೆ ಕಲರು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಪ್ಯೂರ್ ರೇಷ್ಮೆ ಸ್ಯಾರಿ. ಇದು ಕೂಡ 10,000 ರೂಪಾಯಿದು. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಸ್ಯಾರೀಸ್ ತಗೊಂಡು ಅದನ್ನು ಮಾತ್ರನೇ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಫುಲ್ಲು ಸ್ಯಾರಿ ತುಂಬ ಅದೇ ಫ್ಲವರ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ತುಂಬ ಸೆರಗಂತೂ ತುಂಬ ಚೆನ್ನಾಗಿದೆ. ವೇರ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ ನೋಡಿ. ನೆಕ್ಸ್ಟು ಈ ಸ್ಯಾರಿ ನನಗೆ ತುಂಬಾ ಇಷ್ಟ. ಯಾಕಂದರೆ ಇದು ನನಗೆ ನಮ್ಮಮ್ಮ ಗೌರಿ ಹಬ್ಬದಲ್ಲಿ ಕೊಡಿಸಿದ್ದು. ಬಟ್ ಇದ್ರ ಪ್ರೈಸು ತುಂಬಾ ಕಡಿಮೆ, 4,000 ಕೊಟ್ಟು ತೊಗೊಂಡಿದ್ದು ಚಿಕ್ಕಪೇಟೆಗೆ ಹೋದಾಗ. ಹೋದ ವರ್ಷ ಬಂತಲ್ಲ ಆವಾಗ ನನಗೆ ಕೊಡಿಸಿದ್ದು. ಇನ್ನೂ ನಾನು ಅದರದ್ದು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಪರ್ಪಲ್ ಮತ್ತು ಏನು ಮೆಚೆಂತಾ ಕಲರ್ ಏನೋ ಅಂತಾರಲ್ಲ ಆ ಥರ, ತುಂಬ ಚೆನ್ನಾಗಿತ್ತು. ಈ ಸ್ಯಾರಿ ಬಂದು ನನ್ನ ಶ್ರೀಮಂತಕ್ಕೆ ತೊಗೊಂಡು ಬಂದಿರೋಂಥ ಸ್ಯಾರಿ. ಇದ್ರ ಪ್ರೈಸ್ ಬಂದು 6,000 ರೂಪಾಯಿ. ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ವೇರ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಇದು ಸೆರಗು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಸ್ಯಾರಿ ತುಂಬ ಅದೇ ಡಿಸೈನ್ ಇದೆ. ಇದನ್ನು ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗ್ರೀನ್ ಕಲರು ಎಲ್ಲ ಹೆಣ್ಣು ಮಕ್ಳಿಗೂ ಶ್ರೀಮಂತ ಟೈಮಲ್ಲಿ ಗ್ರೀನ್ ಕಲರೇ ತೊಗೊಂಡು ಬರೋದು.
ಹಾಗೆ ನನಗೂ ಗ್ರೀನ್ ಕಲರೇ ತೊಗೊಂಡು ಬಂದಿದ್ದರು. ಅಂದರೆ ನಾನು ಹೋಗಿದ್ದೆ ಆವಾಗ ತೊಗೊಂಡು ಬರೋಕ್ಕೆ. ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಇದು ಕೂಡ ನಾನೇ ಹೋಗಿದ್ನಲ್ಲ, ಹಾಗಾಗಿ ನಾನೇ ಸೆಲೆಕ್ಷನ್ ಮಾಡಿರೋಂತಹ ಸ್ಯಾರಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು 3 ಥರ ಕಲರ್ ಕಾಣಿಸುತ್ತೆ, ಬಿಸಿಲಲ್ಲಿ ಒಂಥರ ಕಲರ್ ಕಾಣಿಸುತ್ತೆ. ನೆಕ್ಸ್ಟು ಇದು ಕೂಡ ಪ್ಯೂರ್ ರೇಷ್ಮೆ ಸ್ಯಾರಿ. ಇದು 10,000 ರೂಪಾಯಿ. ಇದು ಮೆರೂನು, ಅಂದರೆ ಆಲ್ಮೋಸ್ಟ್ ಆಲ್ ಮೆರೂನ್ ಕಲರೇ ಜಾಸ್ತಿ ಸ್ಯಾರೀಸ್ಗಳಿರೋದು. ಇದು ಅಷ್ಟೇ, ಬಿಸಿಲಿಗೆ ಹಾಕಿದ್ರೆ 3 ಥರ ಕಲರ್ ಕಾಣಿಸುತ್ತೆ ನೋಡಿ. ಅದು ಪಲ್ಲು ತುಂಬಾ ಚೆನ್ನಾಗಿದೆ. ಸ್ಯಾರಿ ಫಸ್ಟ್ ಒಂದಷ್ಟು ಆ ಥರ ಡಿಸೈನ್ ಬಂದಿದೆ, ಆಮೇಲೆ ಸ್ವಲ್ಪ ಕಡಿಮೆ ಬಂದಿದೆ ನೋಡಿ. ಅದನ್ನು ಕೂಡ ವೇರ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮೆರೂನ್ ಕಲರ್ ಎಲ್ಲ ಲೇಡೀಸ್ಗೂ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರೀಸು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟು ಇದು ಕೂಡ ನಮ್ಮ ಅತ್ತೆಗೆ ಯಾರೋ ಮದುವೆಯಲ್ಲಿ ಕೊಟ್ಟಿದ್ದಂಥ ಗಿಫ್ಟ್ ಇದು ಸ್ಯಾರಿ. ಅವರು ನೀನೇ ಹೊಲ್ಸ್ಕೊ ಅಮ್ಮ ಅಂತ ಅಂದ್ಬಿಟ್ಟು ನನಗೆ ಕೊಟ್ಟರು. ಬಟ್ ಅದು ಚೆನ್ನಾಗಿದೆ. ಇದ್ರ ಪ್ರೈಸ್ ನನಗೆ ಗೊತ್ತಿಲ್ಲ ಎಷ್ಟಿರ್ಬೋದು ಅಂತ. ಅವರು ನಮಗೆ ಗಿಫ್ಟಾಗಿ ಕೊಟ್ಟಿರೋದಲ್ವ, ಹಾಗಾಗಿ ನೋಡಿ. ಇದು ಸ್ಕಿನ್ ಕಲರು ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಪಿಂಕು, ಸ್ಕಿನ್ ಕಲರ್, ಗೋಲ್ಡು ಎಲ್ಲ ಥರನೂ ಕಲರ್. ಬಿಸಿಲಲ್ಲಿ ಒಂಥರ, ನೆರಳಲ್ಲಿ ಒಂಥರ ಕಲರ್ ಕಾಣಿಸ್ತಾ ಇರುತ್ತೆ ನೋಡಿ. ಫುಲ್ಲು ಸ್ಯಾರಿ ತುಂಬ ಅದೇ ಡಿಸೈನ್ ಇದೆ. ತುಂಬ ಚೆನ್ನಾಗಿದೆ. ನನಗೂ ಕೂಡ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ನಮ್ಮ ಅತ್ತೆ ಹೊಲಿಸ್ಕೊಳ್ಳಲ್ಲ ಅಂದ್ರಲ್ಲ, ಹಾಗಾಗಿ ನಾನೇ ಹೊಲಿಸ್ಕೊಂಡೆ ಇದನ್ನು ವೇರ್ ಮಾಡೋದ್ರಿಂದ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ವೇರ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಪ್ರೈಸ್ ನನಗೆ ಗೊತ್ತಿಲ್ಲ, ಗಿಫ್ಟ್ ಕೊಟ್ಟಿರೋದಲ್ವ ಹಾಗಾಗಿ. ನೆಕ್ಸ್ಟು ಈ ಸ್ಯಾರಿ ಬಂದು ಇದು ನನಗೆ ನಮ್ಮ ಅತ್ತೆ ಕೊಡಿಸಿದ್ದು. ಇದ್ರ ಪ್ರೈಸ್ ಅಷ್ಟು ನನಗೆ ನೆನಪಿಲ್ಲ. ಆದರೂ ಈ ಕಲರ್ ಜಾಸ್ತಿ ಸಿಗಲ್ಲ, ರೇರ್ ಈ ಕಲರ್ ಸಿಗೋದು ತುಂಬ. ಹಾಗಾಗಿ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಕಲರು, ಹಾಗಾಗಿ ನಾನು ಅದನ್ನು ಸೆಲೆಕ್ಟ್ ಮಾಡಿದೆ ನೋಡಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸ್ಯಾರಿ ತುಂಬಾ ಅದೇ ಫ್ಲವರ್ ಇದೆ, ಒಂದೇ ರನ್ನಿಂಗು. ಅದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಗ್ರೀನು ಮತ್ತು ಗೋಲ್ಡ್ ಮಿಕ್ಸ್ ಇದೆ ಬಾರ್ಡರಲ್ಲಿ, ಸೆರ್ಗಲ್ಲಿ. ಮತ್ತು ಇದು ಕೂಡ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಕಲರ್ ತುಂಬಾ ರೇರ್ ಇದು ಸಿಗೋದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೇರ್ ಮಾಡಿದ್ರೆ. ನೆಕ್ಸ್ಟ್ ಇದು ಮೆರೂನು ಅಲ್ಲ, ಪಿಂಕು ಅಲ್ಲ, ಅದು ಯಾವುದು ಆ ಕಲರ್ ಹೇಳೋಕ್ಕೆ ಅಷ್ಟು ಗೊತ್ತಿಲ್ಲ. ಆದರೂ ತುಂಬ ಚೆನ್ನಾಗಿದೆ ಕಲರು ನೋಡಿ. ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಈ ಸ್ಯಾರಿಯಲ್ಲಿ ಈ ಥರ ಒಂದು ಅರ್ಧ ಅಷ್ಟೇ, ಆಮೇಲೆ ಒಂದೊಂದೇ ಡಿಸೈನ್ ಇರೋದು. ಫಸ್ಟು ಫ್ರಂಟಲ್ಲಿ ಮಾತ್ರ ತುಂಬ ಡಿಸೈನ್ ಇದೆ ನೋಡಿ. ಸೆರಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಈ ಡಿಸೈನಲ್ಲಿ ನನಗೆ ಸೆರಗಂತೂ ತುಂಬಾ ಇಷ್ಟ ಆಯಿತು. ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ ಅದು ವೇರ್ ಮಾಡಿದ್ರೆ. ನೆಕ್ಸ್ಟು ರಾಮ ಗ್ರೀನ್ ಕಲರು, ಇದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಇದ್ರ ರೇಟು ನನಗೆ ಅಷ್ಟು ಗೊತ್ತಿಲ್ಲ. ಇದು ನಮ್ಮ ಅತ್ತೆ ನನಗೆ ಕೊಟ್ಟಿದ್ದು, ಅಂದರೆ ಅವ್ರಿಗೆ ಯಾರು ಕೊಟ್ಟಿದ್ರೋ ಗೊತ್ತಿಲ್ಲ, ಅವ್ರು ನನಗೆ ಕೊಟ್ಟರು. ತಗೋ ಚೆನ್ನಾಗಿದೆ, ನಾನು ಯೂಸ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಅದು ಕೂಡ ಎಲ್ಲ ಇರೋ ಕಲರೇ ಇದೆ ಅಂದ್ಬಿಟ್ಟು ನಾನು ಬೇಡ ಅಂತ ಸುಮ್ಮನೆ ಇಟ್ಟಿದ್ದೆ. ನೋಡೋಣ ಅಂದ್ಬಿಟ್ಟು ಅದಕ್ಕೆ ಇವತ್ತು ತೆಗೆದಿದ್ದೀನಿ. ತುಂಬ ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಸ್ಯಾರಿನೂ ಕೂಡ ನೋಡಿ. ವೇರ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಲ್ಲು ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಇದು ಪರವಾಗಿಲ್ಲ, ಇದು ವೇರ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಅಂದ್ಕೊಳೋದ್ಕಿಂತ ವೇರ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೇಮ್ ಅದೇ ಥರನೇ ಇನ್ನೊಂದು ಸ್ಯಾರಿ, ಅದು ನನಗೆ ಶ್ರೀಮಂತಕ್ಕೆ ನಮ್ಮ ಚಿಕ್ಕ ಅತ್ತೆ ಅವರು ತಟ್ಟೆಗೆ ತುಂಬಿದ್ರು ಈ ಸ್ಯಾರಿನ. ಇದು ಕೂಡ ಪರ್ಪಲ್ಲು ಅಂದರೆ ಬ್ಲೂ, ಲೈಟ್ ಬ್ಲೂ ಆ ಥರ ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೆ. ಪ್ಯಾರೆಟ್ ಗ್ರೀನು ಎಲ್ಲ ಮಿಕ್ಸ್ ಇದೆ. ಇದು ಕೂಡ ಫುಲ್ ಸ್ಯಾರಿ ಒಂದೇ ಥರ ಕಲರ್ ಇರೋದು
ಪ್ಯಾರೆಟ್ ಗ್ರೀನ್ ಮಾತ್ರ ಸೆರಗಿಗೆ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ನಾನು ಈ ಸ್ಯಾರಿಗೆ ಕುಚ್ಚು ಕೂಡ ನಾನೇ ಹಾಕಿದ್ದೀನಿ. ನಾನೆಲ್ಲೂ ನನ್ನ ಸ್ಯಾರಿಗಳಿಗೆ ನಾನೇ ಕುಚ್ಚು ಹಾಕ್ಕೊತೀನಿ, ಬೇರೆಯವ್ರಿಗೂ ಕೊಡಲ್ಲ ನಾನು. ನೋಡಿ, ಇದನ್ನು ವೇರ್ ಮಾಡಿದ್ರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಅದು ಕೂಡ ಮೆರೂನ್ ಅಲ್ಲ, ಬ್ಲೂ. ಈ ಸ್ಯಾರಿನೂ ನಂಗೆ ತುಂಬಾ ಇಷ್ಟ. ಇದು ನನಗೆ ಎಲ್ಲಿ ತೊಗೊಂಡಿದ್ದೀವಿ ಅಷ್ಟು ನೆನಪಿಲ್ಲ, ಆದರೂ ಚೆನ್ನಾಗಿದೆ. ನನ್ನ ಇಷ್ಟು ಸ್ಯಾರಿ ಕಲೆಕ್ಷನ್ನ ನಾನು ತೋರಿಸಿದ್ದೀನಿ. ಇಷ್ಟು ಸ್ಯಾರೀಸಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ನಾನು ನನ್ನ ರಿಸೆಪ್ಷನ್ ಸ್ಯಾರಿ ಹೇಳಿದ್ನಲ್ಲ, ಅದರ ಪ್ರೈಸ್ ಎಷ್ಟಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ಸ್ಯಾರಿ ಕೂಡ ನನಗೆ ತುಂಬಾ ಇಷ್ಟ. ಕಲರ್ ಚೆನ್ನಾಗಿದೆಯಲ್ಲ, ಸಿಂಪಲಾಗಿದ್ದರೂ ಕಲರು ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನು ಇಷ್ಟಪಟ್ಟು ತೊಗೊಂಡೆ. ಇದ್ರ ಪ್ರೈಸ್ ಅಷ್ಟು ಗೊತ್ತಿಲ್ಲ ನನಗೆ, ಎಷ್ಟಿರ್ಬೋದು ಅಂತ ಕಮೆಂಟ್ ಹಾಕಿ. ಇಲ್ಲಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.